ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಜನ ಸ್ಪರ್ಧಾರ್ಥಿಗಳು ಕರೆ ಮಾಡಿ ಸರ್ ಶಿಕ್ಷಕರ ನೇಮಕಾತಿಗೆ ತಡೆಯಾಗಿದೆ ಅಥವಾ ನೇಮಕಾತಿ ನಡೆಯೋದಿಲ್ವಾ, ಯಾವಾಗ ನೇಮಕಾತಿ ನಡೆಯುತ್ತೆ ಅಂತ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಕ್ಲಾರಿಟಿಯನ್ನು ನಿಮ್ಗೆ ಕೊಡ್ತೀನಿ. ಸೊ ಯಾಕೆ ನಿಮ್ಗೆ ಈ ಡೌಟ್ ಬರ್ತಾ ಇದೆ? ಸೊ ನಿನ್ನೆ ಒಂದು ಒಳ ಮೀಸಲಾತಿ ರೋಸ್ಟರ್ ಬಿಂದುಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ಹೈಕೋರ್ಟ್ ಒಂದು ಮಧ್ಯಂತರ ಆದೇಶವನ್ನ ಹೊರಡಿಸಿತ್ತು. ನಾನು ಬಹಳಷ್ಟು ಸಲ ಹೇಳಿದ್ದೀನಿ, ಆದೇಶಗಳನ್ನ ಹೊರಡಿಸ್ತಾನೆ ಇರ್ತಾರೆ. ಸೊ ಅದಕ್ಕೆ ನೀವು ಯಾವುದೇ ರೀತಿ ಪ್ಯಾನಿಕ್ ಆಗಬೇಡಿ. ಏನ ಆ ಒಂದು ಆದೇಶದಲ್ಲಿತ್ತು? ಒಳ ಮೀಸಲಾತಿಯ ರೋಸ್ಟರ್ ಬಿಂದುಗಳ ಅನುಷ್ಠಾನದಲ್ಲಿ ಈ ಲಂಬಾಣಿ, ಬೋವಿ, ಕೊರಚ ಮತ್ತು ಕೊರ್ಮ ಸಮುದಾಯಗಳು ಏನಿದಾವೋ ಅವುಗಳಿಗೆ ಅನ್ಯಾಯ ಆಗಿದೆ ಅಂತ ಆರೋಪಿಸಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಇದರ ಹಿಂದೆ ಒಂದು ವಿಡಿಯೋನು ಮಾಡಿದ್ದೆ. ಆ ಪ್ರಕರಣ ವಿಚಾರಣೆ ಪೂರ್ಣಗೊಳ್ಳುವವರೆಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನೇಮಕಾತಿ ಪ್ರಕ್ರಿಯೆಗಳನ್ನ ಕುರಿತು ಮಾಡಬಾರ್ದು ಅಥವಾ ಆ ರೀತಿ ಆಗಬಾರ್ದು ಅಂತ ಒಂದು ತಪ್ಪಾದ ಮಾಹಿತಿಯನ್ನು ನೀವು ಓದಿದ್ದೀರಾ. ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರಾಪರ್ ಆಗಿದೆ, ಸೊ ನಮ್ಮ ಒಂದು ಸರ್ಕಾರ ಆ ಒಂದು ಏನು ಆದೇಶವನ್ನು ಹೊರಡಿಸಿದೆ ಅನ್ನುವಂಥದ್ದು, ಸರ್ಕಾರ ಅಲ್ಲ ಆ ಒಂದು ಕೋರ್ಟ್ ಏನ್ ಆದೇಶನ ಹೊರಡಿಸಿದೆ ಅನ್ನೋದು ಈ ವಿಡಿಯೋ ತಿಳ್ಕೊಳ್ತೀರಾ. ಜೊತೆಗೆ ಶಿಕ್ಷಕರ ನೇಮಕಾತಿಗಳು ಅನ್ನುವಂಥದ್ದು ಬಹಳಷ್ಟು ವೇಗವಾಗಿ ಆ ಪ್ರಕ್ರಿಯೆ ಮುಂದುವರಿತಾ ಇದ್ದು ಯಾವಾಗ ಆಗುತ್ತೆ ಅನ್ನೋದನ್ನ ಈ ವಿಡಿಯೋ ತಿಳ್ಕೊಳ್ತೀರಾ. ಮೊದಲನೇದಾಗಿ ಆದೇಶದಲ್ಲಿ ಏನಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಸೊ ಏನಿದೆ ಪ್ರಮುಖ ಮಾಹಿತಿ? ಅಧಿಸೂಚನೆಯನ್ನು ಪ್ರಕಟಿಸೋದಕ್ಕೆ ಯಾವುದೇ ರೀತಿ ಕಾನೂನು ತೊಂದರೆ ಇಲ್ಲ. ಸೊ ಅವರು ನೋಟಿಫಿಕೇಶನ್ ಹೊರಡಿಸಬಹುದು. ಈಗ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತೆ ಈಗ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಇನ್ನ ಸಿಎಂಆರ್ ರೂಲ್ಸ್ ಹೊರಬಂದಿಲ್ಲ. ಸಿಎಂಆರ್ ರೂಲ್ಸ್ ಹೊರಬಂದ ತಕ್ಷಣ ನೋಟಿಫಿಕೇಶನ್ ಹೊಡಿಸ್ತೀನಿ ಅಂತ ಏನ್ ಹೇಳ್ತಿದ್ರು, ನೋಟಿಫಿಕೇಶನ್ ಹಾಗೆ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಏನು ಒಂದು ಡೌಟ್ ಇದೆ, ನೋಟಿಫಿಕೇಶನ್ ಆಗೋದಿಲ್ಲ ಎನ್ನುವಂಥದ್ದು, ಅದನ್ನ ಮೈಂಡಿಂದ ತೆಗೆದು ನೀವು ಓದೋಕೆ ಪ್ರಾರಂಭ ಮಾಡಿ. ಜೊತೆಗೆ ಶಿಕ್ಷಕರ ನೇಮಕಾತಿ ಪರೀಕ್ಷೆ ನಡೆಸೋದು ಕೂಡ ಯಾವುದೇ ತೊಂದರೆ ಇರೋದಿಲ್ಲ. ಮೀನ್ಸ್ ಏನಿನ್ನ 3 ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿ ಪರೀಕ್ಷೆ ನಡೆಯುತ್ತೆ ಅಂತ ಹೇಳ್ತಿದ್ದಾರೋ ಅದಕ್ಕೂ ಏನು ತೊಂದರೆ ಇರೋದಿಲ್ಲ. ಸೊ ನೀವು ಅದಕ್ಕೆ ಎಲ್ಲೂ ಆತಂಕ ಪಡುವಂತ ಅವಶ್ಯಕತೆನೂ ಇರೋದಿಲ್ಲ. ಆದ್ರೆ ಯಾವಾಗ ತೊಂದರೆ ಆಗುತ್ತೆ, ತೊಂದರೆ ಆದ್ರೆ ನಿಮಗೇನು ತೊಂದರೆ ಆಗೋದಿಲ್ಲ. ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಸೆಲೆಕ್ಷನ್ ಬಿಡ್ತಾರಲ್ವಾ, ಆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಏನೀಗ ರೋಸ್ಟರ್ ಬಿಂದುಗಳು ಇದೆಯೋ ಸೊ ಎಲ್ಲಾ ಸಮುದಾಯಗಳಿಗೂ ಸರಿಯಾದ ರೀತಿಯಲ್ಲಿ ಹುದ್ದೆಗಳನ್ನ ಸರಿಯಾಗಿ ಹಂಚಿದಾರಾ ಎನ್ನುವಂತದನ್ನ ಹೈಕೋರ್ಟ್ ಒಮ್ಮೆ ಪರಿಶೀಲಿಸುತ್ತೆ. ಅದನ್ನ ಪರಿಶೀಲಿಸಿದ ನಂತರ ಏನಾಗುತ್ತೆ, ಅದನ್ನ ನಮ್ಗೆ ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆ ಆಗುತ್ತೆ ಅಷ್ಟೇ. ಸೊ ಅಂದ್ರೆ ಇಲ್ಲಿ ನೇಮಕಾತಿಗಳಿಗೆ ತಡೆ ಆಗುತ್ತೆ ಅಂತಂದ್ರೆ ಎಕ್ಸಾಮ್ಸ್ ನಡೆಯೋದಿಲ್ವೇನೋ, ನೋಟಿಫಿಕೇಶನ್ ಬಿಡೋದಿಲ್ಲನೋ, ಆ ರೀತಿಯಾದಂತಹ ಆತಂಕವನ್ನ ಬಿಟ್ಬಿಡಿ. ಓಕೆನಾ? ಸೊ ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿರುವಂತೆ ಬಹಳಷ್ಟು ವಿಡಿಯೋಗಳು ಗಮನಿಸಿರ್ತೀರಾ. ಸೊ ಈಗಾಗಲೇ ಸಿಎಂಆರ್ ರೂಲ್ಸ್ ಫೈನಲ್ ಆಗಿದೆ. ಆಕ್ಚುಲಿ ಈಗಾಗಲೇ ಒಂದು 3-4 ದಿನಗಳ ಹಿಂದೆನೆ ಬರಬೇಕಿತ್ತು. ಸೊ ಈಗ ಸದ್ಯಕ್ಕೆ ನಮ್ಮ ಪ್ರಸ್ತುತ ಸಿಎಂ ಅವರು ತುಂಬಾ ಬಿಸಿ ಇದ್ದಾರೆ. ಈಗಾಗಲೇ ನಮ್ಮ PM ಅವರು ಸಹ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭೇಟಿ ಕೊಟ್ಟು ಹೋಗಿದ್ರು. ಸೊ ಕೆಲವೊಂದಿಷ್ಟು ಅವರು ಬಿಸಿ ಇರೋದ್ರಿಂದ ಅವ್ರು ಒಮ್ಮೆ ಸೈನ್ ಆಗಿ ಕಳಿಸಿದ್ರೆ ಸಿಎಂಆರ್ ರೂಲ್ಸ್ ಇವನ್ ಎನಿ ಟೈಮ್ ಬಿಡ್ಬೋದು. ಅದು ಈವ್ನಿಂಗ್ ಟೈಮ್ ಆಗಿರ್ಲಿ, ನೈಟ್ ಟೈಮ್ ಆಗಿರ್ಲಿ, ಎನಿ ಟೈಮ್ ಬಿಡ್ಬೋದು. ಅದಾದ ನಂತರ ನೆಕ್ಸ್ಟ್ ಡೇ, ಸೊ ನೆಕ್ಸ್ಟ್ ವಿತ್ ಇನ್ 24 ಅವರ್ಸ್ ಆರ್ 48 ಅವರ್ಸ್ ಅಲ್ಲಿ ನೋಟಿಫಿಕೇಶನ್ ಹಾಗೆ ಆಗುತ್ತೆ. ಸೊ ಯಾವಾಗ ಸಿಎಂಆರ್ ಬರುತ್ತೋ ವಿತ್ ಇನ್ 24 to 48 ಅವರ್ಸ್ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಹಾಗೆ ಆಗುತ್ತೆ. ಸೊ ಈ ಮಾಹಿತಿ ನಿಮ್ಗೆ ಇರ್ಲಿ. ಸೊ ಇಲ್ಲಿ ಯಾರೋ ನಿಮ್ಗೆ ಹೇಳ್ತಿದ್ದಾರೆ ನೇಮಕಾತಿಗಳು ತಡೆ ಹಿಡಿಯಾಗುತ್ತೆ. ಸೊ ಈ ರೀತಿ ಬಂದಾಗ ನಿಮ್ಗೆ ಏನಾಗುತ್ತೆ, ಸೊ ಇಷ್ಟು ದಿನ ಓದಿದ್ದೀರಾ, ಒಂದು ಪ್ರೆಷರ್ ತರ ಫೀಲ್ ಆಗುತ್ತೆ. ಸೊ ಪ್ಯಾನಿಕ್ ಆಗ್ಬೇಡಿ, ನೇಮಕಾತಿಗಳಂತೂ ಕಂಪಲ್ಸರಿ ಹಾಗೆ ಆಗ್ತವೆ. ಜೊತೆಗೆ ಇನ್ನು ಈ ಸಿಎಂಆರ್ ರೂಲ್ಸ್ ಬಂದ್ರು ಅಷ್ಟೇ, ಸೊ ಯಾವುದೇ ಒಂದು ಮಾಹಿತಿ ಬಂದ್ರು ತಕ್ಷಣ ನಾನು ನಿಮ್ಗೆ ಈ ಒಂದು ನನ್ನ ವಿಡಿಯೋದ ನನ್ನ ಚಾನಲ್ ಅಲ್ಲೇ ನಾನು ನಿಮ್ಗೆ ಹೇಳ್ತೇನೆ ಯಾವಾಗ ಏನ್ ಸಿಎಂಆರ್ ರೂಲ್ಸ್ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಪೇಪರ್ ಬದಲಾವಣೆನೂ ಆಗಿದ್ದಾವೆ. ಸೊ ಡಿಸ್ಕ್ರಿಪ್ಟಿವ್ ಎಲ್ಲ ತೆಗೆದು ಸೊ ಈಗೆಲ್ಲ ಓನ್ಲಿ ಆಬ್ಜೆಕ್ಟಿವ್ ಎಲ್ಲ ಇಡ್ತಾ ಇದ್ದಾರೆ. ಸೊ ಅದೆಲ್ಲ ಏನಾದ್ರು ಬದಲಾವಣೆಗಳಾದ್ರೂ ಹೇಗಿರುತ್ತೆ, ಪರೀಕ್ಷಾ ಪದ್ಧತಿ ಹೇಗಿರುತ್ತೆ, ಅದ್ರ ಬಗ್ಗೆ ಎಲ್ಲದರಲ್ಲೂ ನಾನು ಮುಂದಕ್ಕೆ ವಿಡಿಯೋಸ್ ಅನ್ನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.